ಮಾಡೋದಕ್ಕೆ. ಆ್ಯಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದು ಅವ್ನು ವಿಶ್ ಮಾಡ್ತಾ ಇದ್ದೀರಾ. ನನಗೆ ಶ್ರೇಯಸ್ ಬಂದು ತುಂಬ ಚಿಕ್ಕ ಪರಿಚಯ, ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್. ತುಂಬ ಪ್ರೀತಿಯಿಂದ ಕಾಲ್ ಮಾಡಿ, ಚಿನ್ನ ನೀನು ಗೆಲ್ಲಬೇಕು ಅಂತ ಹೇಳಿದ್ದೆ. ಚಿನ್ನ ನಾನು ಹೇಳ್ತೀನಿ ನೀನು ಗೆಲ್ಲಬೇಕು, ನೀ ಗೆಲ್ಲೋದನ್ನ ನಾನು ನೋಡ್ತೀನಿ, ನಿನಗೆ ಸಪೋರ್ಟಾಗಿ ನಾನು ಯಾವಾಗಲೂ ಇರ್ತೀನಿ. ಆ್ಯಂಡ್ ಹೊಸದಾಗಿ ಊಟ ಸಿಗಬೇಕು. ಸೊ ಹಂಗೆ ಯಾರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ, ಯಾಕಂದ್ರೆ ನಾವಿಬ್ರು ಬೇರೆ ಏನೂ ಮಾತಾಡಿಲ್ಲ ಇವತ್ತವರೆಗೂ. ನಿನ್ನೆ ನೈಟು 3 ಗಂಟೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು, ಹೆಂಗೆ ಪ್ರಮೋಟ್ ಮಾಡ್ತೀಯ ಏನು ಎತ್ತಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ. ಆ್ಯಂಡ್ ನೀನು ಲೈಫ್ ಲಾಂಗ್ ನಿನ್ನ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ. ಆ್ಯಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಂಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ರೆ, ಒಳ್ಳೆ ಫೈಟರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆರ್ಟಿಸ್ಟ್. ಸೊ ನೀವೆಲ್ಲರೂ ಹೊಸಬ್ರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕಷ್ಟೇ. ಸೊ ಪ್ರತಿಯೊಬ್ಬರು ಆ ಒಂದು ಎಕ್ಸ್ಟ್ರಾ ಪುಷ್ನ ಕೊಡಿ. ಆಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಾಡ್ತೀವಲ್ಲ. ಆ್ಯಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದೀರಾ. ಆ್ಯಂಡ್ ಅದೇ ಥರ ವಿಷ್ಣುಪ್ರಿಯಾನು ಪ್ರಮೋಟ್ ಮಾಡಿ. ನೀವು ಯಾರಿಗೂ ಬೇಜಾರಾಗ್ತಿರೋಂಥ ಮೂವಿ ಮಾಡಿರ್ತಾನೆ, ಯಾಕಂದ್ರೆ ಅಷ್ಟು ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದ್ದಾನೆ. ನಾವು ಒಂದ್ಸಲ ಶ್ರೇಯಸ್ಸಿಗೆ ಕೇಳಿದ್ದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ, ಅಷ್ಟು ವರ್ಕ್ ಮಾಡಿದ್ದೀನಿ ಮಗ ಅಂತ ಹೇಳ್ತಾ ಇದ್ದ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಒಳ್ಳೇದಾಗಿ ಮಗ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಕೆ ಮಂಜು ಸರ್, ವಿಷ್ಣು ಸರ್ನ ಯಾವಾಗಲೂ ರೋಲ್ ಮಾಡಲ್ ಥರ ತಗೊಂಡಿದ್ದಾರೆ. ಸೊ ನೀನು ವಿಷ್ಣು ಸರ್ ಥರನೇ ಬೆಳಗ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು.